ಜೈ ಶ್ರೀರಾಮ್, ಜೈ ಭವಾನಿ. ಸರಿಸುಮಾರು 20,000 ಸೈನ್ಯವನ್ನು ತೆಗೆದುಕೊಂಡು ಆದಿಲ್ ಶಾಹಿ ಪಂಚ್ ಹಾಕ್ತಿರ್ತಾನೆ. ಶಿವಾಜಿ ಮಹಾರಾಜರನ್ನ ಇವತ್ತು ಏನೇ ಆದ್ರೂ ಹಿಡಿದು ಹಾಕಬೇಕು ಅಂಥೇಳಿ ಗೂಢಚರ್ಯ, ಶಿವಾಜಿ ಮಹಾರಾಜರ ಗೂಢಚರ್ಯ ಈ ಸುದ್ದಿಯನ್ನು ಶಿವಾಜಿ ಮಹಾರಾಜರಿಗೆ ತಿಳಿಸ್ತಾನೆ. ಶಿವಾಜಿ ಮಹಾರಾಜರು ವಿಚಾರ ಮಾಡ್ತಾರೆ, ತಮ್ಮ ಕಡೆ ಕೇವಲ 2,000 ಸೈನ್ಯ, 20,000 ಸೈನ್ಯವನ್ನು ಹೇಗೆ ಎದುರಿಸುವುದು ಅಂಥೇಳಿ ವಿಚಾರ ಮಾಡ್ಲಿಕ್ಕತ್ತಿರ್ತಾರೆ. ಅಷ್ಟೊತ್ತಿಗಾಗಲೇ ಆ ಶಿವಾಜಿ ಮಹಾರಾಜರು ಒಂದು ಪ್ಲ್ಯಾನ್ ಮಾಡ್ತಾರೆ. ಒಂದು ವಿಚಾರವನ್ನು ಇಟ್ಕೊಂಡು ಎಲ್ಲ ತಮ್ಮ ಸೈನಿಕರಿಗೆ ಹೇಳ್ತಾರೆ, ತಮ್ಮ ಕುದುರೆಗಳಿಗೆ ಜಾಲಿಯ ಟೊಂಗೆಯನ್ನು ಕಟ್ಟಿಕೊಂಡು ಏಕಕಾಲಕ್ಕೆ ಮೈದಾನದಲ್ಲಿ ನುಗ್ಗೋಣ ಅಂಥೇಳಿ ಮೈದಾನದೊಳಗೆ ಏಕಕಾಲಕ್ಕೆ ಜಾಲಿಯ ಟೊಂಗೆಯನ್ನು ಕಟ್ಟಿಕೊಂಡು ನುಗ್ತಾರೆ. ದೂರದಿಂದ ಆ ಆದಿಲ್ ಶಾಹಿ ಗೂಢಚರ್ಯ ನೋಡ್ತಾನೆ, ನೋಡಿ ಗಾಬರಿ ಆಗ್ತಾನೆ. ಇಷ್ಟೊಂದು ಧೂಳು, ಯಾವಾಗಲೂ ಇಷ್ಟು ಧೂಳು ಹೇಳ್ಬೇಕಾತಂದ್ರೆ ಸರಿಸುಮಾರು ಆ ಸೈನ್ಯದ ಸಂಖ್ಯೆ 50,000 ಇರಬೇಕು ಅಂಥೇಳಿ ವಿಚಾರ ಮಾಡಿ ಗಾಬರಿ ಬಿದ್ದು ಬಿದ್ನೋ ಅಂತ ಓಡಿ ಬಂದು ಆ ಮುಸ್ಲಿಂ ದೊರೆ ಆದಿಲ್ ಶಾಹಿಗೆ ಹೇಳ್ತಾನೆ, ಏನಂದ್ರೆ ನಮಗೆ ಯಾರೋ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಶಿವಾಜಿ ಮಹಾರಾಜರ ಬಳಿ 2,000 ಸೈನ್ಯ ಇಲ್ಲ, ಸರಿಸುಮಾರು 50,000ಕ್ಕೂ ಮೇಲ್ಪಟ್ಟು ಅವರಲ್ಲಿ ಬರೇ ಕುದುರೆ ಸವಾರರಿದ್ದಾರೆ ಅಂತೇಳಿ ಮಾಹಿತಿಯನ್ನು ಕೊಡ್ತಾನೆ. ಅದನ್ನು ಕೇಳಿ ದಂಗಾಗಿ ತಮ್ಮ ವಿಚಾರವನ್ನು ಬಿಟ್ಟು ಆ ಎಲ್ಲ ಆದಿಲ್ ಶಾಹಿ ಸೈನಿಕರು ಓಡಿ ಹೋಗ್ತಾರೆ ರಣರಂಗವನ್ನು ಬಿಟ್ಟು. ಈ ನಮ್ಮ ಶಿವಾಜಿ ಮಹಾರಾಜರು ಮಧ್ಯದಲ್ಲಿ ಬಂದು ನಿಂತು ಒಂದು ರಣೋತ್ಸಾಹದ ವೀರ ನಗೆಯನ್ನು ಬೀರ್ತಾರೆ. ನೋಡ್ರಿ ಎಷ್ಟು ಒಳ್ಳೆಯ ವಿಚಾರವನ್ನು ಮಾಡಿದ್ದಾರೆ, ಎಷ್ಟು ಒಳ್ಳೆಯ ಪ್ಲಾನನ್ನು ಮಾಡ್ತಾರೆ ಶಿವಾಜಿ ಮಹಾರಾಜರು ಕಷ್ಟದ ಸಮಯದಲ್ಲಿ. ಏನಿದ್ರ ವಿಶೇಷತೆ ಅಂತಂತಂದ್ರೆ, ಶತ್ರುಗಳನ್ನು ಗೆಲ್ಲಬೇಕಾದ್ರೆ ಬರೇ ಶಕ್ತಿಯಿಂದ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಸರಿಯಾದ ಸಮಯಕ್ಕೆ ಯುಕ್ತಿಯನ್ನು ಉಪಯೋಗಿಸಬೇಕು ಅನ್ನೋದನ್ನು ಶಿವಾಜಿ ಮಹಾರಾಜರು ತಮ್ಮ ಯುದ್ಧ ಕೌಶಲ್ಯವನ್ನು ಇದರಲ್ಲಿ ತೋರಿಸಿಕೊಡ್ತಾರೆ. ಜೈ ಭವಾನಿ. ಶಿವಾಜಿ ಮಹಾರಾಜ್ ಹೇ ಬಡಾ, ವಾಘ್ ಹೇ ವಾಘ್. ಜೈ ಭವಾನಿ.